ನಾಳೆಯಿಂದ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಲಗೇಜ್ ದರ ಹೆಚ್ಚಳವಾಗುತ್ತೆ. ಪ್ರಯಾಣಿಕ ರಹಿತ ಸಾಗಿಸುವ ಲಗೇಜ್ ದರದಲ್ಲಿ ಪರಿಷ್ಕರಣೆ. ಒಂದರಿಂದ 5 ಸ್ಟೇಜ್ವರೆಗೆ 6 ರೂಪಾಯಿ, 6ರಿಂದ 12 ಸ್ಟೇಜ್ವರೆಗೆ 12 ರೂಪಾಯಿ, 156ರಿಂದ 160 ಸ್ಟೇಜ್ವರೆಗೆ 145 ರೂಪಾಯಿಗೆ. ಎರಡು 2021ರಲ್ಲಿ ಏರಿಕೆಯಾಗಿದ್ದ ಪ್ರಯಾಣಿಕ ರಹಿತ ಲಗೇಜ್ ದರ, ಟಿಕೆಟ್ ದರ ಪರಿಷ್ಕರಣೆ ವೇಳೆ ಪರಿಷ್ಕರಣೆಯಾಗದ ಲಗೇಜ್ ದರ. ನಾಳೆಯಿಂದ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಲಗೇಜ್ ದರ ಹೆಚ್ಚಳ. ಪ್ರಯಾಣಿಕ ರಹಿತ ಸಾಗಿಸುವ ಲಗೇಜ್ ದರದಲ್ಲಿ ಪರಿಷ್ಕರಣೆಯಾಗಿದೆ. 1ರಿಂದ 5 ಸ್ಟೇಜ್ವರೆಗೆ 6 ರೂಪಾಯಿ, 6ರಿಂದ 12 ಸ್ಟೇಜ್ವರೆಗೆ 12 ರೂಪಾಯಿ, 156ರಿಂದ 160 ಸ್ಟೇಜ್ವರೆಗೆ 145 ರೂಪಾಯಿ ಹೆಚ್ಚಳವಾಗುವಂಥದ್ದು. ಲಗೇಜ್ ದರ ಹೆಚ್ಚಿಸಿ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2021ರಲ್ಲಿ ಏರಿಕೆಯಾಗಿದ್ದ ಪ್ರಯಾಣಿಕ ರಹಿತ ಲಗೇಜ್ ದರ ಈಗ ಮತ್ತೆ 2026ರಲ್ಲಿ ಏರಿಕೆಯಾಗಿದೆ. ಟಿಕೆಟ್ ದರ ಪರಿಷ್ಕರಣೆ ವೇಳೆ ಪರಿಷ್ಕರಣೆಯಾಗದ ಲಗೇಜ್ ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಏನು ಪ್ರಯಾಣ ಮಾಡ್ತಾ ಇರ್ತಾರೆ, ಪ್ರಯಾಣಿಕ ರಹಿತ ಲಗೇಜ್ ದರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೇಳ್ತಾ ಇರುವಂಥದ್ದು. ಸೊ ಅಲ್ಲಿ ಇದೀಗ 1ರಿಂದ 5 ಸ್ಟೇಜ್ವರೆಗೆ 6 ರೂಪಾಯಿ ಅಲ್ಲಿ ನಿಗದಿಯಾಗಿರುತ್ತೆ. ಇನ್ನು ಅದರಂತೆ 6ರಿಂದ 12 ಸ್ಟೇಜ್ವರೆಗೆ 12 ರೂಪಾಯಿ ನಿಗದಿಯಾಗಿರುತ್ತೆ. ಇನ್ನು 156ರಿಂದ 160 ಸ್ಟೇಜ್ವರೆಗೆ 145 ರೂಪಾಯಿ ಹೆಚ್ಚಳವಾಗಿರುವಂಥದ್ದು. ಲಗೇಜ್ ದರ ಹೆಚ್ಚಿಸಿ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. 2021ರಲ್ಲಿ ಏರಿಕೆ ಆಗಿತ್ತು ದರ, ಈಗ ಮತ್ತೆ 2026ರಲ್ಲಿ ಏರಿಕೆಯನ್ನ ಕಂಡಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಲಕ್ಷ್ಮಿ, ಇದೀಗ 2021ರಲ್ಲಿ ಏರಿಕೆಯಾದಂಥ ಲಗೇಜ್ ರಹಿತ ಒಂದು ದರ ಏನಿದೆ, ಇದು ಪ್ರಯಾಣಿಕ ರಹಿತ ದರ ಏನಿದೆ, ಇದೀಗ ಮತ್ತೆ 2026ರ ಸ್ಟಾರ್ಟಿಂಗ್ ನಲ್ಲೇನೆ ಈ ಒಂದು ಏರಿಕೆಯನ್ನ ಕಂಡಿರುವಂಥದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಲಕ್ಷ್ಮಿ? ಎಸ್ ವನಿತಾ, ಏನಂತಂದ್ರೆ ಸದ್ಯಕ್ಕೆ ಜನಸಾಮಾನ್ಯರಿಗೆ ಒಂದ್ ರೀತಿಯಲ್ಲಿ ಸರ್ಕಾರ ಮಾಡ್ತಾ ಇರುವಂತಹ ಹೊರೆ ಯಾವ ರೀತಿಯಾಗಿದೆ ಅಂತಂದ್ರೆ, ದಿನನಿತ್ಯ ನಾವೆಲ್ಲ ಬದುಕ್ಬೇಕವಾ ಬೇಡವಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಎಲ್ಲರ ಹತ್ರ ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ ಕಳೆದ 3 ವರ್ಷದಿಂದಲೂ ಸಹ ಜನರು ಹೇಳುವ ರೀತಿಯಲ್ಲಿ ನೋಡೋದಾದ್ರೆ ಕಳೆದ 3 ವರ್ಷದಲ್ಲಿ ಒಂದಾದ ಮೇಲೆ ಒಂದು ಬೆಲೆ ಏರಿಕೆ ಆಗ್ತಾ ಇದೆ, ದರ ಏರಿಕೆ ಆಗ್ತಾ ಇದೆ. ಎಲ್ಲದ್ರ ಮೇಲೂ ಸಹ ನಾವು GST ಕಟ್ಟುವಂತಹ ಪರಿಸ್ಥಿತಿಗೆ ಬಂದಿದೀವಿ ಅನ್ನುವಂತಹದ್ದು ಸಾರ್ವಜನಿಕರ ಮಾತಾಗಿರುವಂತದ್ದು. ಈ ಮೊನ್ನೆ ಅಷ್ಟೇ ಮೆಟ್ರೋ ದರವನ್ನ ನಾವು ನೋಡಿದ್ವಿ. ಜೊತೆಗೆ ಏನು ಕಳೆದ ವರ್ಷ ಕೆಎಸ್ಆರ್ಟಿಸಿ BMTC ದರವನ್ನ ಸಹ, ಪ್ರಯಾಣಿಕರ ದರವನ್ನ ಸಹ ಹೆಚ್ಚಳ ಮಾಡಿದ್ರು. ಇನ್ನು ಫೆಬ್ರವರಿ ಆರಂಭದಲ್ಲಿ ಸಹ ದರವನ್ನ ಹೆಚ್ಚಳ ಮಾಡಿದ್ರು. ಇದು ಈ ಬೆನ್ನಲ್ಲೇ ಇನ್ಮೇಲೆ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಲಗೇಜ್ ದರವನ್ನ ಸಹ ಹೆಚ್ಚಳ ಮಾಡಿರುವಂತದ್ದು. 2021ರಲ್ಲಿ ಏರಿಕೆಯಾಗಿದ್ದ ಪ್ರಯಾಣಿಕ ರಹಿತ ಲಗೇಜ್ ದರ ಸದ್ಯಕ್ಕೆ ಮತ್ತೆ ಏರಿಕೆ ಕಂಡು ಬಂದಿರುವಂತಹದ್ದು. ಸುಮಾರು ಅಂದ್ರೆ 1ರಿಂದ 5 ಸ್ಟೇಜ್ ವರೆಗೆ 6 ರೂಪಾಯಿ ನಿಗದಿ ಮಾಡಿದ್ದಾರೆ. ಅಂದ್ರೆ 6ರಿಂದ 12 ಸ್ಟೇಜ್ ವರೆಗೆ 12 ರೂಪಾಯಿ ನಿಗದಿ ಆಗುತ್ತೆ. 156ರಿಂದ 160 ಸ್ಟೇಜ್ ವರೆಗೆ ಸುಮಾರು ಏನಿಲ್ಲ ಅಂತಂದ್ರೆ 145 ರೂಪಾಯಿವರೆಗೂ ಹೆಚ್ಚಳ ಆಗಿರುವಂತಹದ್ದು. ಇದು ಏನು ಲಗೇಜ್ ದರದಲ್ಲಿ ಏನು ಪರಿಷ್ಕರಣೆ ಮಾಡಿದ್ದಾರೆ, ಇದು ಮತ್ತಷ್ಟು ಹೊರೆಯನ್ನ ಆಗುವಂತದ್ದು ಜನಸಾಮಾನ್ಯರಿಗೆ. ಇನ್ನು ಮೇಲೆ ಏನಾದ್ರೂ ಅವರು ಲಗೇಜ್ ತಗೊಂಡು ಬೇರೆ ಊರಿಗೆ ಪ್ರಯಾಣ ಮಾಡ್ಬೇಕು ಅಂತಂದ್ರೆ ಈ ವಿಚಾರದಲ್ಲೂ ಸಹ ಲೆಕ್ಕಾಚಾರ ಹಾಕುವಂತ ಸದ್ಯಕ್ಕೆ ಪರಿಸ್ಥಿತಿ ಬಂದಿದೆ. ಇನ್ನ ಜನರು ರಿಯಾಕ್ಟ್ ಹೇಗಿರುತ್ತೆ, ಜನರು ಏನ್ ಹೇಳ್ತಾರೆ, ಇದಕ್ಕೆ ಸರ್ಕಾರ ಏನ್ ಸ್ಪಂದಿಸುತ್ತೆ ಅನ್ನುವಂತಹದ್ದನ್ನ ನಾವು ಗಮನಿಸಬೇಕಾಗಿರುವಂತದ್ದು ವನಿತಾ. ಥ್ಯಾಂಕ್ ಯು ಲಕ್ಷ್ಮಿ, ನಿಮ್ಮೆಲ್ಲ ಮಾಹಿತಿಗೆ.